ಕಳೆದ 9 ದಿನಗಳಿಂದ ನಾವೇನು ಮಣ್ಣಿಕೆರೆ ಗ್ರಾಮದ ಸರ್ವೆ ನಂಬರ್ 144ರಲ್ಲಿ ಹೋರಾಟ ನಿರತರಾಗಿ ಹೋರಾಟ ಮುಂದುವರಿಸ್ತಾ ಬಂದು ಈ ಗ್ರಾಮದ ಗೋಣಿಬೀಡು ಗ್ರಾಮದ ಎಲ್ಲ ವಸತಿಹೀನರಿಗೂ ಕಡ್ಡಾಯವಾಗಿ ನಿವೇಶನ ಸಿಗಬೇಕಂತ ನಮ್ಮದು ಹೋರಾಟವನ್ನು ಕಳೆದ 15-20 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದರು. ನಮ್ಮ ಯಾವುದೇ ಬೇಡಿಕೆಗೆ ಸ್ಪಂದನೆ ಮಾಡದ ಕಾರಣ ನಿವೇಶನಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ಗುಡಿಸಲು ನಿರ್ಮಾಣ ಮಾಡಿದ್ವಿ. ಆದರೆ ಸತತ ಮನೆಯಿಂದ ಮಾಡಿದ್ರಿಂದ ಯಾರೂ ಸ್ಪಂದಿಸಿದ ಕಾರಣ 2 ದಿನ ಈ ಸ್ಥಳಕ್ಕೆ DO ಬಂದು ನಮ್ಮ ಜೊತೆ ಸಂಧಾನ ಮಾಡಲಿಕ್ಕೆ ಹೊರಟರು. ಆದರೆ ನಾವು ಯಾವುದೇ ಸಂಧಾನಕ್ಕೆ ಒಪ್ಪದ ಕಾರಣ ಮತ್ತೆ ನಿನ್ನೆ ತಹಸೀಲ್ದಾರ್ ಬಂದು ತಹಸೀಲ್ದಾರ್ ಕೂಡ ಅದೇ ಸಂಧಾನಕ್ಕೆ ಮುಂದಾದರು. ಆದರೆ ನಾವು ಪಟ್ಟು ಬಿಡದ ಕಾರಣ ತಹಸೀಲ್ದಾರ್ ಕೊನೆಗೊಂದು ನಮ್ಮ ಮನವಿಗೆ ಸ್ಪಂದನೆ ಮಾಡಿದರು. ಏನಂತ, ಯಾರ್ಯಾರಿಗೂ ನಿರಾಶ್ರಿತರಿದ್ದಾರೆ ಅವರು ಈ ಜಾಗವನ್ನು ನಾವು ಲೆವೆಲ್ ಮಾಡಿ ಕೊಟ್ಟಾದ ಮೇಲೆ ಕೂತ್ಕೊಳ್ಳಿ, ಅಷ್ಟುವರೆಗೆ ಇಲ್ಲಿ ಯಾರು ಇರಬೇಡಿ, ಹೆಣ್ಮಕ್ಳು ಮತ್ತು ಬಸರಿ ಬಾಣಂತಿಯರು ಎಲ್ಲ ತೆರವುಗೊಳಿಸಿ ನಾವು ಲೆವೆಲ್ ಮಾಡಿ ಕೊಡ್ತೀವಿ, ಆಮೇಲೆ ಬಂದು ಇಲ್ಲಿ ಟೆಂಟ್ ಹೊಡಿ ಅಂತೇಳಿ ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ವು. ಇವತ್ತೇನು ನಮ್ಮ ಈ ಜಾಗದಲ್ಲಿ ಲೆವೆಲ್ ಮಾಡ್ತಿದ್ದಾರೆ, ಲೆವೆಲ್ ಮಾಡಿ JCB ತಂದು ಲೆವೆಲ್ ಮಾಡ್ತಿದ್ದಾರೆ. ಇನ್ನು ಅವರು ಗ್ರಾಮ ಪಂಚಾಯಿತಿ ಸಭೆಯನ್ನು ಬೇರೆ ಕರಿತಿದ್ದಾರಂತೆ ನೆಕ್ಸ್ಟ್ ಮಂತಲ್ಲಿ. ಆಮೇಲೆ ಎಲ್ರಿಗೂ ನಾವು ಎಲ್ಲ ನಿರಾಶ್ರಿತಕ್ಕೂ ಯಾರಿಗೂ ಅನ್ಯಾಯ ಆಗದಿದ್ದಂಗೆ ನಾವು ಇಲ್ಲಿ ಶೆಡ್ ನಿರ್ಮಿಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮಾತಿಗೆ ಭರವಸೆಗೆ ನಂಬಿ ನಾವು ಇವಾಗ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ವಿ. ಒಂದು ವೇಳೆ ಕೆಲಸ ಮಾಡಿ ಆದಮೇಲೆ ಏನು ಮಾಡಬೇಕಂತ ಅವ್ರು ನಿರ್ಧಾರ ಮಾಡಬೇಕು. ಜೊತೆಗೆ ನಾವೆಲ್ಲ ನಿರಾಶ್ರಿತರು, ನಮ್ಮ ಈ ಹೋರಾಟಕ್ಕೆ ಬೆಂಬಲಿಸಿದ ಎಲ್ಲ ಮುಖಂಡರು, ಸಂಘ ಸಂಸ್ಥೆಯವ್ರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಇನ್ನು ಮುಂದಿನ ಹೋರಾಟ ಯಾವ ರೀತಿ ರೂಪಿಸಬೇಕಂತೇಳಿ ನಾವು ನಿರ್ಧಾರ ಮಾಡ್ತೀವಿ. ಇವಾಗ ಈ ಕೆಲಸ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಯಿಂದ ಈ ಕೆಲಸ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ತಿದ್ದೀವಿ. ಮುಂದೆ